ಕೂತು ಭಾಳ ತಾತ್ರಿ ನಾವು ಹಿಡ್ಕೊಂಡಿದ್ದಾನೆ ಬಂದೀವಿ ಮತ್ತೆ ಇನ್ನಾದ್ರಿಂದ ಡಾಕ್ಟರ್ ಬಂದಿಲ್ಲ ಮತ್ತೆ ಮುಂದೆ ಹಂಗೆ ಇವರು DHN ಅಲ್ಲಿ ಮಿನಿ ವಿಧಾನಸಭಾದಾಗ ಆರಾಮ್ ರೆಸ್ಟ್ ತಗೊಂತಾರ ಅವ್ರು ಏನಾತ ಅನ್ನೋದು ಗೊತ್ತಿಲ್ಲ. ನಾನು ಒಬ್ಬ ಇಲ್ಲಿ ಸ್ಕ್ಯಾನ್ ಮಾಡಿಸ್ಬೇಕಾದ್ರ ಈ ಸ್ಕ್ಯಾನ್ಗೆ 50 ರೂಪಾಯಿ ಕೇಳ್ತಾರ. ಶಾಸಕರು ಸಚಿವರು ಅವ್ರ ಏನು ಅವ್ರಿಗೇನು ಅವ್ರವ್ರ ಕಚ್ಚಿ ಆಡ್ಕೊಂಡು ಹೊಡೆದಾಡಕತ್ತಾರ. ಇವತ್ತು BR ಪಾಟೀಲಿಂದ ಬಾಳೆ ಏನಾಯ್ತು ಇವ್ರು ರಾಜನಿಂದ ಏನಾಕೈತಿ ಅವ್ರ ಉಳ್ಕೊಂಡ್ ಹೋಗೋದ್ನಾಗ ಜನರನ್ನ ನಿಂದ್ರಿಸ್ತಾರ ಅವ್ರು. ದಿನೇಶ್ ಗುಂಡ್ರವಾಗ ಬಾ ಅಂತ ಹೇಳ್ರಿ. ಜಿಲ್ಲಾ ಆಸ್ಪತ್ರೆಯಲ್ಲಿ ವೈದ್ಯರಿಲ್ಲದೆ ಸೊ ಇಲ್ಲಿ ಅನೇಕ ರೋಗಿಗಳು ಪರದಾಡ್ತಾ ಇದ್ದಾರೆ. ಇವತ್ತು ನೀವು ಇಲ್ಲಿ ಹಾಳೆಯನ್ನು ನೋಡ್ಬೋದು, ನೀವು ಎಷ್ಟು ಹಚ್ಚಿದ್ದಾರೆ ಅಂತ ಹೇಳಿ. ನಿಜಕ್ಕೂ ಇಲ್ಲಿನ ವರ್ಗಾವಣೆ ಇವತ್ತು ಎಲ್ಲ ರೋಗಿಗಳಿಗೆ ಒಂದು ವಿಷಾದಕರ ಅಂತ ಹೇಳ್ಬೋದು. ಯಾಕಂದರೆ ಸುಮಾರು 7 ಜನ ವೈದ್ಯರನ್ನು ಇಲ್ಲಿಂದ ವರ್ಗಾವಣೆ ಮಾಡಿದ್ದಾಗಿದೆ. ಆದರೆ ಅವರ ಒಬ್ಬ ಸ್ಥಳಕ್ಕೆ ಇನ್ನೋರ್ವರನ್ನು ಬಂದು ನೇಮಿಸದೇ ಇರುವಂಥದ್ದು ಒಂದು ವಿಷಾದಕರ. ಇಲ್ಲಿ ಉಸ್ತುವಾರಿ ಸಚಿವರಿದ್ದಾರೆ, ಹಾಗೆ ಅನೇಕ MLAಗಳಿದ್ದಾರೆ. ಇಲ್ಲಿನ ಕೇಂದ್ರ ಸ್ಥಳ ಜಿಲ್ಲಾ ಆಸ್ಪತ್ರೆ, ಆದರೆ ಜಿಲ್ಲಾ ಆಸ್ಪತ್ರೆಯಲ್ಲಿ ವೈದ್ಯರೇ ಇರತಕ್ಕಂಥದ್ದು ಒಂದು ವಿಷಾದಕರ ಸಂಗತಿ. ಸೊ ಇಲ್ಲ ನೀವು ನೋಡ್ಬೋದು, ನೀವು ಎಲ್ಲ ಹೆಣ್ಮಕ್ಳು ಬಂದು ಕೂತ್ಕೊಂಡಿದ್ದಾರೆ. ಸೊ ಹೀಗಾಗಿ ಇಷ್ಟು ಬೆಳಗ್ಗೆಯಿಂದ ಬಂದು ಪಾಳೆ ಹಚ್ಚಿದೀವಿ, ಆದ್ರೆ ಯಾವ ಒಬ್ಬ ವೈದ್ಯರು ನಮ್ಮನ್ನ ಬಂದು ಕೇರ್ ಮಾಡ್ತಾ ಇಲ್ಲ ಅಂತ ಹೇಳಿ ಇಲ್ಲಿನ ಜನ ಅಳಲನ್ನ ತೋಡ್ತಾ ಇದ್ದಾರೆ. ಇವತ್ತು ಬಾಗಲಕೋಟೆಯ ನಗರ ಒಂದು ಮುಳುಗಡೆಯ ನಗರ. ಸೊ ಇಲ್ಲಿ ಅನೇಕ ಬಡ ಜನ ಇದ್ದಾರೆ. ಯಾವುದೇ ಒಂದು ಸರ್ಜರಿ ಮಾಡ್ಬೇಕಾದ್ರೆ ಸಾವಿರಾರು ರೂಪಾಯಿ ಹಣವನ್ನ ನಾವು ಖಾಸಗಿ ಆಸ್ಪತ್ರೆಗಳಲ್ಲಿ ಕೊಡ್ಬೇಕು, ಆದ್ರೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಇದೆಲ್ಲ ಉಚಿತ ಆಗುತ್ತೆ. ಎಲ್ಲೋ ಒಂದ್ ಕಡೆ ಮೆಡಿಕಲ್ ಮಾಫಿಯಾ ಒಂದು ಕೆಲಸ ಮಾಡ್ತಾ ಇದೆಯಾ ಹೇಗೆ ಅನ್ನುವಂತಹ ಒಂದಿಷ್ಟು ಮಾಹಿತಿಗಳು ಹಾಗೆ ಒಂದಿಷ್ಟು ಆಹ್ವಾನಗಳು ಜನರಲ್ಲಿ ವ್ಯಕ್ತವಾಗಿರುವಂತದ್ದು. ಇವತ್ತು ಆ ನಿಟ್ಟಿನಲ್ಲಿ ಬಾಗಲಕೋಟೆ ಜಿಲ್ಲಾ ಆಸ್ಪತ್ರೆ ಸುಸಜ್ಜಿತವಾಗಿದೆ, ಆದ್ರೆ ವೈದ್ಯರನ್ನ ಏಕಾಏಕಿ ಟ್ರಾನ್ಸ್ಫರ್ ಮಾಡಿರುವಂತದ್ದು ಇಲ್ಲಿನ ಜನರ ಕಂಗಣ್ಣಿಗೆ ಒಂದಿಷ್ಟು ಗುರಿಯಾಗಿದೆ. ಈಗ ಇಲ್ಲಿನ ಜನಪ್ರತಿನಿಧಿಗಳು ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಇವತ್ತು ಇಲ್ಲಿನ ಜನ ಒಂದಿಷ್ಟು ಪ್ರಶ್ನೆಗಳನ್ನ ಮಾಡ್ತಾ ಇದ್ದಾರೆ. ಆ ರೀತಿಯಾಗಿ ಇವತ್ತು ಬಾಗಲಕೋಟೆಯ ಜಿಲ್ಲಾ ಆಸ್ಪತ್ರೆ ಒಂದು ಸುಸಜ್ಜಿತ ಕಟ್ಟಡವನ್ನು ಹೊಂದಿದೆ, ಹಾಗೆ ಎಲ್ಲಾ ಸೌಕರ್ಯಗಳನ್ನು ಹೊಂದಿದೆ. ಆದ್ರೆ ವೈದ್ಯರನ್ನ ಇಲ್ಲಿಂದ ಎತ್ತಂಗಡಿ ಮಾಡಿರುವುದು ಯಾಕೆ ಅನ್ನುವಂತಹ ಪ್ರಶ್ನೆಗಳು ಈಗ ಜನರಲ್ಲಿ ಕೇಳ್ತಾ ಇದೆ. ಹಾಗೆ ಇಲ್ಲಿನ DHO ಆಗಿರುವಂತಹವ್ರನ್ನ ಹಾಗೆ ಇಲ್ಲಿ ಸರ್ಜನ್ ಅನ್ನ ಕೇಳಿದ್ರೆ ಸೊ ಇಲ್ಲಿ ಅದು ಈ ಪ್ರಕ್ರಿಯೆ ಏನಿದೆ ಇದು ಮೇಲಿನಿಂದ ಆಗಿರುವಂತಹ ಪ್ರಕ್ರಿಯೆ, ಹೀಗಾಗಿ ಇಡೀ ರಾಜ್ಯದ ತುಂಬಾ ಈ ಪ್ರಕ್ರಿಯೆ ಆಗಿದೆ, ಹೀಗಾಗಿ ವರ್ಗಾವಣೆ ಆಗಿದೆ ಅಂತ ಹೇಳಿ ಒಂದಿಷ್ಟು ಮಾತುಗಳನ್ನ ಹೇಳ್ತಾ ಇದ್ದಾರೆ. ಸೊ ಇನ್ನಾದ್ರೂ ಇಲ್ಲಿನ ಜನಪ್ರತಿನಿಧಿಗಳು, ಇಲ್ಲಿನ ಉಸ್ತುವಾರಿ ಸಚಿವರು ಈ ಬಗ್ಗೆ ಗಮನ ಹರಿಸಿ ಜಿಲ್ಲಾ ಆಸ್ಪತ್ರೆಗೆ ಒಂದು ಸುಸಜ್ಜಿತವಾಗಿರುವಂತಹ ಒಂದು ವ್ಯವಸ್ಥೆಯನ್ನ ಕಲ್ಪಿಸಿಕೊಡ್ಬೇಕಾಗಿದೆ ಅಂತ ಹೇಳಿ ಇಲ್ಲಿ ಜನ ಒತ್ತಾಯ ಮಾಡ್ತಾ ಇದ್ದಾರೆ. ಕೂತು ಭಾಳ ತಾತ್ರಿ ನಾವು ಹಿಡ್ಕೊಂಡಿದ್ದಾನೆ ಬಂದೀವಿ ಮತ್ತೆ ಇನ್ನಾದ್ರಿಂದ ಡಾಕ್ಟರ್ ಬಂದಿಲ್ಲ. ಎಷ್ಟಕ್ಕೆ ಬಂದೇವ ನೀವು? ನಾವು 10ಕ್ಕೆ ಬಂದೀವಿ. ಮತ್ತೆ ಈಗ ಡಾಕ್ಟರ್ ಯಾರು ಇಲ್ಲ, ಈಗ ಇಲ್ಲಿನ ಡಾಕ್ಟರ್ನ ಬೇರೆ ಕಡೆ ವರ್ಗಾವಣೆ ಮಾಡ್ಯಾರಂತ. ಮತ್ತೆ ಈಗ ಹೆಂಗ್ ಮಾಡೋದು? ಅಲ್ಲ ಈಗ ಹೆಂಗ್ರಿ ಮಾಡೋದು? ನಾವು ಮತ್ತೆ ಕುಂದ್ರ ಅಂದ್ರು ಕುಂತೀವಿ, ಮತ್ತೆ ಮುಂದಿನ ಆಲೋಚನೆ ಹಂಗ ಜವಾಬ್ದಾರಿ ಸರ್ಕಾರದಿಂದ ಅದಕ್ಕ ಇಲ್ಲಿ 7 ಮಂದಿನ ಟ್ರಾನ್ಸ್ಫರ್ ಮಾಡ್ಯಾರ. ಯಾವ ಕಾಲಕ್ಕಾಗಿ ಮಾಡಿದ್ರ ಅದ್ರಂತ ಇಲ್ಲೇ ಇದ್ರಂತ್ರ ಅವ್ರು ಪರ್ಮನೆಂಟ್ ಆಗಿ ಬದಲಾವಣೆ ಮಾಡೋ ಸಲ ಇಲ್ಲಿ ಡಾಕ್ಟರ್ ಇಲ್ಲಿ ಹಾಕ್ಬೇಕಾಗಿತ್ತು. ಮೊದಲು ಮಾಡೇ ಇದು ಮಾಡ್ಬೇಕಲ್ಲ. ಮತ್ತೆ 7 ಜನನ ವರ್ಗಾವಣೆ ಮಾಡ್ರ, ಅವ್ರ ಜಾಗಕ್ಕೆ ಯಾರು ತಂದಿಲ್ಲ. ಮತ್ತೆ ಈಗ ಅವ್ರು ಹಾಕಿದವ್ರು ಬಂದ್ರ ತಾವ್ರ ನೋಡ್ಬೇಕಿಲ್ಲ. ಈಗ ದಿಢೀರ್ ಅಂತ ಹಾಕ್ಬಿಟ್ರಿ ಇಲ್ಲಿ ಸಾರ್ವಜನಿಕರಿಗೆ ಎಷ್ಟು ಸಮಸ್ಯೆ ಆಕತಿ. ಈಗ ಅದ್ ಒಟ್ಟು ವಿಚಾರ ಮಾಡಲ್ಲ ಅವ್ರು ಯಾರು ಇವರು DHN ಅಲ್ಲಿ ಮಿನಿ ವಿಧಾನಸಭಾದಾಗ ಆರಾಮ್ ರೆಸ್ಟ್ ತಗೊಂತಾರ. ಅವ್ರು ಏನಾತ ಅನ್ನೋದು ಗೊತ್ತಿಲ್ಲ. ನಾನು ಒಬ್ಬ ಇಲ್ಲಿ ಸ್ಕ್ಯಾನ್ ಮಾಡಿಸ್ಬೇಕಾದ್ರ ಈ ಸ್ಕ್ಯಾನ್ಗೆ 50 ರೂಪಾಯಿ ಕೇಳ್ತಾರ. 50 ರೂಪಾಯಿ ಪಾವತಿ. ಆಧಾರ್ ಕಾರ್ಡು, ರೇಷನ್ ಕಾರ್ಡ್, BPL ಇತ್ತಂತಂದ್ರ ಅದು ಸರಿ ಆಕತಿ. ಮತ್ತೆ ಆಧಾರ್ ಕಾರ್ಡು, BPL ಕಾರ್ಡ್ ಇದ್ರು ಕೂಡ ಇವ್ರು 50 ರೂಪಾಯಿ ಕೇಳ್ತಾರ. ಅಂದ್ರ ನನಗೇನು 50 ರೂಪಾಯಿ ಕೊಡ್ತೀನಪ್ಪ, ಒಂದು ರೆಸಿಟ್ ಕೊಡ, 50 ರೂಪಾಯಿ ರೆಸಿಟ್ ಕೊಡೋದನ್ನ. ಅದು ಎಲ್ಲಿಗೆ ಮುಟ್ತೈತೆ ಅನ್ನೋದು ಗೊತ್ತಾಯ್ತಿಲ್ಲ. ಏನು DHO ಮುಟ್ಟುತ್ತೋ ಅಥವಾ ನಿಮಗೆ ಮುಟ್ಟುತ್ತೋ, ಸರ್ಕಾರಕ್ಕೆ ಮುಟ್ಟುತ್ತೋ? ಹೌದಲ್ಲ, ಸರಿಯ ತಪ್ಪು. ಈಗ ಇದು ಅಲ್ಲಿ ಹೋಗಿ ಕೇಳಿದೆ ನಾನು, ಆಯ್ತು ಇಂತ ಅನೇಕ ರಗಡ ಮಂದಿ ನೋಡಿ ನಾನು ಇದನ್ನಿಲ್ದ ಮಾಡಿಸ್ಕೊಂಡ್ ಬರ್ತೀನಿ ಅಂತೇಳಿ ನಾ ಮಾಡಿಸ್ಕೊಂದಿನಿ. ಈಗ ಯಾರು ಕಾದೇ ಬಲ್ಲವರು, ಯಾರು ಬಾಯಿ ಚಾಪರ್ ಇರ್ತಾರ, ಇಲ್ಲಿ ಕೆಲಸ ನಡೀತಾವ. ಯಾರು ಮುದ್ದೆ ತಿರ್ತಾರ ಅವ್ರನ್ನ ಇಲ್ಲಿ ಗೋಟ್ ಕುಂದ್ರಿಸಿ ಬಿಡ್ತಾರ. ಇವ್ರು 7 ಮಂದಿ ಮಾಡ್ಬೇಕಾದ್ರೆ ಯಾವ ಕಾರಣಕ್ಕಾಗಿ ಮಾಡಿದ್ರು ಅವ್ರನ್ನ 7 ಮಂದಿ ಆ ಜಗಕ್ಕೆ ಹಾಕ್ಬೇಕಿಲ್ರಿ ಅವ್ರು. ಮತ್ತೆ ಹಾಕ್ಲಾರ್ದನ ಇಲ್ಲಿ ತಂದು ಸಾರ್ವಜನಿಕರು ಇಲ್ಲಿ ಕುಂದ್ರಿಸಿದ್ರ ಹಳ್ಳಿ ಗ್ರಾಮದಿಂದ ಬರ್ತಾವ ಪಾಪ ಅಮಾಯಕರು. ಈಗ ಅವ್ರ ಬಲುಪಸಿ ಮಾಡೋರು ಯಾರು? ಇವ್ರು ವೈದ್ಯರು ಅದಲ್ಲ. ಈಗ ಇವ್ರು ಇದಕ್ಕೆ ಯಾವ ಅದ ಅನ್ನೋದು ಇಲ್ಲಿ ಇವ್ರ ಮ್ಯಾಗ ಚೌಕಾಸಿ ಬೇಕು. ಒಬ್ರು ಸಿಬ್ಬಂದಿಗಳು ಇವ್ರ ಮ್ಯಾಗ ಇರೋತಾರಲ್ಲ. ಈಗ ಮೇನ್ ಓಡಿಸ್ಯಾರ ಯಾರು ಇದಕ್ಕೆ ಅಲ್ಲಿ ಮ್ಯಾಲ ಇದ್ರಾಗ ಕುಂತ್ಕೊಂಡಾರ. ಈಗ ಅವ್ರು 21 ರೂಮಿನ ಹಂಗ ಅದಾರ. ಈಗ ಅವ್ರು ಬರ್ಬೇಕಿಲ್ಲ ಇಲ್ಲಿ ಸಮಸ್ಯೆಕ. ಯಾರು ಬರ್ತಾರ ಇದಕ್ಕ? ಯಾರು ಬರೋದಿಲ್ಲ. ಈಗ ಈ ಕಾರಣ ಇದಕ್ಕೆ ಯಾರು ಅಂತ ಏನು 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 ಆರೋಗ್ಯ ಸಚಿವ ದಿನೇಶ್ ಗುಂಡ್ರಾವ್ ಕಾರಣ,
ಏನು ಸರ್ಕಾರ ಓಪೆ ಅಲ್ಲವೋ ತಹಶೀಲ್ದಾರ್ ಸಂಬಂಧ ಬರೋದು ಆರೋಗ್ಯ ಇಲಾಖೆ ಇದಕ್ಕೆ ಯಾರು ಬರ್ತಾರೆ ಇದಕ್ಕೆ ಶಾಸಕರು ಸಚಿವರು ಅವ್ರೇನು ಅವ್ರಿಗೇನು ಅವ್ರವ್ರ ಕಚ್ಚಾಡ್ಕೊಂಡು ಹೊಡೆದಾಡಕತ್ತಾರ ಇವತ್ತು ಬಿ ಆರ್ ಪಾಟೀಲಿಂದ ಬಾಳೆ ಏನಾಯ್ತು ಇವ್ ರಾಜಾನಂದ ಏನಾಕೈತೆ ಅವರ ಉಳ್ಕೊಂಡು ಹೋಗೋದ್ನಾಗ ಜನರನ್ನ ನಿಂದ್ರಿಸ್ತಾರ ಅವ್ರು ನಿಂದ್ರಿಸೋದಿಲ್ಲ ಅವರು ಅವ್ರವ್ರ ಕುರ್ಚಿ ಇದಕ್ಕೆ ಅವ್ರು ಬಡ್ದಾಡ್ತಾರ ಈಗ ನಮ್ಮ ಆರೋಗ್ಯ ನಾನು ಹೇಳ್ತೀನಿ ದಿನೇಶ್ ಗುಂಡ್ರವಾಗ ಬಾ ಅಂತ ಹೇಳ್ಯಾರ ದಯವಿಟ್ಟು ಕೈ ಮುಗಿದು ಅವ್ರು ಕೇಳ್ಕೊಂತೀವಿ 7 ಮಂದಿ ಅಮಾನತ ಜಿಲ್ಲಾ ಆಸ್ಪತ್ರೆ ಒಳಗೆ ಮಾಡ್ಯಾರ ಈಗ ಇಲ್ಲಿ ಆ ಜಗಕ್ಕೆ ಮತ್ತೊಬ್ರು ಒಂದು 4 ಮಂದಿ ಹಾಕ್ಬೇಕಾ 4 ಮಂದಿಯಾರು ಹಾಕ್ಬೇಕಾ ಈಗ ಯಾರು ಇಲ್ಲ ಅಂದಾಗ ಅವ್ರು ಇಲ್ಲಿ ಈಗ ಏನ್ ಮಾಡ್ಬೇಕು ನೋಡಿ ಪಾಪ ಏನ್ ಮಾಡ್ಬೇಕು ಹೇಳ್ರಿ ಕ್ಷೇತ್ರದ MLA ಅವ್ರು ಏನ್ ಮಾಡ್ತಾರ ಅವ್ರು ಮೇಟಿಯವ್ರು ಅವ್ರಿಗೆ ನಡೆಯಕ್ ಬರಲ್ತು ಅಡ್ಡಾಡಕ್ ಬರಲ್ತು ಅವ್ರಿಗೆ ಉಸಿರಾಟದಿಂದ ತೊಂದ್ರೆ ಐತಿ ಅವ ಆರ್ಮಿ ತಿಮ್ಮಾಪುರ ಅಂಕಾರ ಅಬಕಾರ ಖಾತಿ ಇದ್ರ ಏನ್ ಮಾಡ್ತಾರ ಈಗ ನಾನ್ ಏನಂತೀನಿ ಆರೋಗ್ಯ ಮಂತ್ರಿ ಇದಕ್ಕೆ ಯಾರು ಸಂಬಂಧಪಟ್ಟ ಅವನ ಜವಾಬ್ದಾರಿ ಇದಕ್ಕ 7 ಮಂದಿ ತೆಗಿಬೇಕಾದ್ರ ಅವನ ಕಾರಣ ಇದಕ್ಕ ಅವ್ರ ಕೀ ಮೇಲೆ ತೆಗಿತಾರನ ಅವ್ರು ತೆಗಿದಿಲ್ಲ ಅವ್ರು ಈಗ ಅವ್ರಿಗೆ ಅದಕ್ಕೆ ಹಿಂಗ್ ಮುಟ್ಲಾರ್ದ 7 ಮಂದಿ ಟ್ರಾನ್ಸ್ಫರ್ ಮಾಡಿ ಮತ್ತೆ ಇವ ಎಲ್ಲಿದಾನ DHO ಎಲ್ಲಿದಾನ ಇಲ್ಲಿ ಹೇಳೋದೇನಂದ್ರಿ ಮೇಘನಿಂದನ ಪ್ರಕ್ರಿಯೆ ಆಗೈತದ ನಮಗೇನು ಬರಂಗಿಲ್ಲ ಮಾಡಾಕ ಮೇಘನಿಂದನ ಮತ್ತೆ ಇವ್ರು DHO ಏನು ಮಾಡಕ್ ಬರ್ಲಂದ್ರಿ DHO ಇದಕ್ ಸರ್ಕಾರಿ ಜಿಲ್ಲಾ ಆಸ್ಪತ್ರೆ ಇದು ಯಾಕಬೇಕು ನಮಗೆ ಇವ್ರ ಮೇಲ್ ಪ್ರೆಷರ್ ಹಾಕಿದ್ರೆ ಅವ್ರು ಕೇಳ್ತಾರೆ ಮತ್ತೆ ಇವ್ರು ಮತ್ತೆ ಅವ್ರಿಗೆ ಪ್ರೆಷರ್ ಈಗ ತೆಗಿಬೇಕಾದ ಕಾರಣ ಯಾರು ಇವ್ರು ಜಿಲ್ಲಾ DHO ಇಲ್ದನ ತೆಗಿತಾರ ಇವ್ರು ಮೇನ್ ಓಡಿಸ್ಯಾರ ಇಲ್ದಾನ ಇವ್ DHO ರಿಪೋರ್ಟ್ ಕೊಡ್ತಾನ ಇವ ಮೇನ್ ಓಡಿಸ್ಯಾರ ಕೊಡ್ಬೇಕಿಲ್ಲ ಈಗ ಮತ್ ಇವ ಜಿಲ್ಲಾ ಈಗ ಮಿನಿ ವಿಧಾನಸಭಾದಾಗ ಕುಂತ DHO ಏನ್ ಗೊತ್ತಿರ್ತೈತಿ ಇಲ್ಲಿ ಈ ಅನಿವಾರ್ಯ ಕಾರಣದಿಂದ ನಮ್ಗೆ ಯಾವ ನಗರಿಗೆ ಬಂದಿಲ್ರಿ ಏನ್ರಿ ಆಯ್ತ್ರಿ ಅದನ್ನ ಶುದ್ಧ ಮಾಡ್ತೀರಿ ಅಂತಾರ ಇಲ್ಲಿ ಶುದ್ಧ ಮಾಡೋದು ಯಾರ್ರಿ ಪಾಪ ಮುಂಜಾನೆಯಿಂದ 9 ಗಂಟೆಗೆ ಬಂದಿಲ್ಲ ಇದನ್ನ ಕುಂತದ್ದು ಒಬ್ರು ಇರ್ಬೇಕಲ್ಲ 10 ಮಂದಿ 7 ಮಂದಿಯಾಗ 4 ಮಂದಿ ತೆಗೀರು ಇನ್ನೂದರ ಇವರು ಪಾಪ ಇವ್ರು ಬಂದವ್ರನ್ನ ಇದನ್ನ ಮಾಡಕ್ ಬೇಕಿಲ್ಲ ಈಗ ಮೇಟಿ ಅವರು ಹರಿದಾರಲ್ಲ ತಿಮ್ಮಾಪುರ ಹರಿದಲ್ಲ ಇವ್ DHO ಇದೆ ಅಲ್ಲ ಮೇನ್ DHO ಇದಕ್ಕೆ ಜವಾಬ್ದಾರಿ ದಿನೇಶ್ ಗುಂಡ್ರಾವ್ ಹೇಳಣ್ಣ ಕೇಸ್ ಅದನ್ನ ದಯವಿಟ್ಟು ಸರ್ಕಾರ ತಗೊಂಡ್ ಇಲ್ಲಿ ಏನ್ ಹಾಕ್ತಾನ 10 ನಂಬರ್ಕ ಯಾರನ್ನಾರ ಹಾಕೊಂಡ್ರು ಇಲ್ಲಿ ಇದಕ್ಕೆ ಕಾರಣ ಇದಕ್ಕೆ DHO ಕೇಳ್ತಾನ ಈಗ ಹೋಗಿದ್ ನಾನವಾಗ ನಮ್ಮನ್ನ ಹುಡ್ಕೊಂತ ನೀವು ಬಂದ್ರಿ ಪಾಪ ಈಗ ಇದ್ರಾಗ ರೇಷನ್ ಕಾರ್ಡ್ ಐತಿ ಆಧಾರ್ ಕಾರ್ಡ್ ಐತಿ ನನ್ನ ಕುತ್ಕೊಂಡು 50 ರೂಪಾಯಿ ಕಟ್ಟಂತಾನ 50 ರೂಪಾಯಿ ಕಟ್ತೀನಿ ಒಂದು ರಸೀಟ್ ಕೊಡಪ್ಪ ಅದಂತ ಕೇಳಿದ ನಾನು ಇಲ್ಲ ಅಂತ ಸರ್ಕಾರ ಕೆಲಸ ದೇವ್ರ ಕೆಲಸ ಅಂತ ಈ ಇದ್ರ ಕೌಂಟರ್ದಾಗ 5 ರೂಪಾಯಿ ತಗೊಂತಾರ ಅದಕ್ಕೊಂದು ರಸೀಟ್ ಇರ್ತೈತ ಅದನ್ನು ಇಲ್ಲ 5 ರೂಪಾಯಿ ಹೋಗ್ಲಿ ಆದ್ರೆ ಒಂದ್ ಏನೋ ಇಮಲ್ ಟಾರ್ ತಗೊಂಡ್ ಇದು ಮಾಡ್ತಾರ ಬಸ್ಸಿನಾಗ ಒಬ್ಬ ಇದು ಚೀಟಿ ಬರ್ದ್ ಕೊಟ್ರೆ ಹೋಗ್ಬಿಡ್ತೈತೆ ಅಂತ ತಿಳ್ಕೊ ಇವು 50 ರೂಪಾಯಿ ಕೇಳೋ ಕಾರಣ ಏನಂತ ನಾನು ಕೇಳ್ತೀನಿ ರಸೀಟ್ ಕೊಡ್ಬೇಕಲ್ರಿ ರಸೀಟ್ ಇಲ್ದಾನೆ ಮತ್ತೆ ಇವ್ರ ದೇವ್ರ ಕೆಲಸ ದಿನೇಶ್ ಗುಂಡ್ರಾವ್ ಏನ್ ಮಾಡ್ತಾನ ಇವ ಗುಂಡ್ರಾವ್ ಏನ್ ಮಾಡ್ತಾನೆ ಹೇಳ್ರಿ ಇವ ಬರ್ಬೇಕು ಜಿಲ್ಲಾ ಉಸ್ತುವಾರಿ ಇದಕ್ಕೆ ಸಂಬಂಧಪಟ್ಟ ಅಬಕಾರ ಮಂತ್ರಿ ಜಿಲ್ಲಾ ಉಸ್ತುವಾರಿ ಅಬಕಾರ ರಾಜ್ಯಕ್ಕೆ ಅಬಕಾರ ಮಂತ್ರಿ ತಿಮ್ಮಾಪುರ ಇಲ್ಲಿ ಜಿಲ್ಲಾ ಉಸ್ತುವಾರಿ ಯಾರದಾರ ಇದಕ್ಕೆ ಆರೋಗ್ಯಕ್ಕ ಹೌದು ಅಬಕಾರಕ್ಕೆ ಅಂತ ದುಡ್ಡು ಮಾಡ್ಕೋಬೇಕಲ್ಲ ಅವ್ರ ಸುಮ್ಮನಾಗಿ ಇರೋ ಸಲ 5 ವರ್ಷದಾಗ ಸಿಕ್ಕ ಅವಕಾಶ ಅವ್ರು ಬಳಸ್ಕೋಬೇಕಿಲ್ಲ ಈಗ ಅವ್ರು ಈಗ ಅಬಕಾರ ಖಾತೆ ನಡೆಸ್ಕೊಂಡ್ ಹೋಗ್ಕನು ಆರೋಗ್ಯ ಖಾತೆ ನಡೆಸ್ಕೊಂಡ್ ಹೋಗ್ಕನು ಏನ್ ಅಂಟು ಅಲ್ಲ ನಾನವ ಅಂತಂದ್ರೆ ಇದಕ್ಕೆ DHO ಕಾರಣ ಇನ್ನು ತಿಮ್ಮಾಪುರ ಕಾರಣ ಗುಂಡ್ರಾವ್ ಕಾರಣ ಅಂತ ನಾನು ಕೇಳ್ತೀನಿ ಈಗ ಮತ್ತೆ ಬಂದಿರ್ತೈತಲ್ಲ ಇದಕ್ಕೆ ಏನ್ ಮಾಡ ಒಂದ್ ನಾನು ಸುಮಾರು ಇಲ್ಲ 3 ಇದು ಜನವರಿ ಫೆಬ್ರವರಿದಾಗಿದ್ದ ಅಡ್ಡಾಡಕೈತೀನಿ ಇವತ್ತು 2 ಸಾಕಾಗಿ ನಾನೇ ಎಕ್ಸ್ರೇ ಮಾಡ್ತೀನಿ ಡಾಕ್ಟರ್ ಹೇಳಾರ್ದನ ಒಂದು ಮಲಮ್ ಸಿಗೋಲ್ತಿಲ್ಲಿ ಒಂದು ಕಾಲಿಗೆ ಹಚ್ಕೊಂಡು ನೋವಿನ ಮಲಮ್ ಸಿಗೋಲ್ತಿಲ್ಲಿ ಇದಕ್ಕೆ ಹೊಣೆಗಾರ ಯಾರು